ಹಾಯ್ ಗಾಯ್ಸ್, ಇವತ್ತು ಬೆಳಬೆಳಗ್ಗೆನೇ ಎದ್ದು ನಾವೆಲ್ಲ ರೆಡಿ ಆಗ್ತಿದ್ದೀವಿ. ಯಾಕೆ ಗೊತ್ತಾ? ಬಾಲಾಜಿ ಫೋಟೋ ತರೋಕ್ಕೆ. ಯಾಕಂದರೆ ಶ್ರಾವಣ ಮೊದಲನೇ ಶನಿವಾರ ನಾವೆಲ್ಲ ಬಾಲಾಜಿ ಫೋಟೋ ತಂದು ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪಟ ರೆಡಿಯಾಗಿ ಎಲ್ಲರೂ ಆಟೋ ಹತ್ಕೊಂಡು ಕೂತ್ಕೊಂಡ್ವಿ. ನಾನಂತೂ ಫುಲ್ ಎಕ್ಸೈಟಿಂಗಲ್ಲಿ ಇದ್ದೀನಿ, ಹೇಗಿರುತ್ತೆ ಫೋಟೋ ಅಂತ ನೋಡಬೇಕು ಅಂತ. ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅದಕ್ಕೆ ಹೋಗಿ ನಾವು ATM ಅಲ್ಲಿ ದುಡ್ಡು ಬಿಡಿಸ್ಕೊಂಡ್ವಿ. ನಾನು ನಮ್ಮ ಮನೆಯವರಿಂದ ಪಟ ಅಂತ ಹಿಂದೆಗಡೆ ಓಡೋದೆ. ಅಮೌಂಟು ವಿಡ್ರಾಲ್ ಮಾಡಿಸ್ಕೊಂಡು ಮತ್ತೆ ಆಟೋ ತಗೊಂಡು ಹೊರಡ್ತಾ ಆನ್ ದ ವೇ ಗ್ಯಾಸೇ ಖಾಲಿ ಆಗೋಯ್ತು. ಅದಕ್ಕೆ ಏನು ಮಾಡೋದಂತ ಗ್ಯಾಸ್ ಹಾಕಿಸ್ಕೊಂಡ್ವಿ ಆಟೋಗೆ. ಮತ್ತೆ ಅಲ್ಲಿಂದ ನಾವು ಮತ್ತೆ ಪೂಜೆ ಸಾಮಾನೆಲ್ಲ ಖಾಲಿ ಆಗಿತ್ತಲ್ವ, ಇದಕ್ಕೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೋಬೇಕು ಅಂತ ಹೂವು ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡೋಕ್ಕೆ ಹೋದೆ. ಅಂಕಲ್ ಹತ್ರ ತುಂಬ ಚೌಕಾಸಿ ಮಾಡಿಬಿಟ್ಟು ಆಂಟಿ ಹತ್ರನೂ ಚೌಕಾಸಿ ಮಾಡಿ ಪರ್ಚೇಸ್ ಮಾಡಿದೆ. ಬಾರ್ಗೇನ್ ಮಾಡೋಷ್ಟೊತ್ತಲ್ಲಿ ನನಗೂ ಸಾಕಾಗೋಯ್ತು. ತುಂಬ ರೈಟು ಎಲ್ಲ. ನಮ್ಮ ಫೋಟೋಶಾಪ್ ಸಿಕ್ತು. ನನಗಂತೂ ತುಂಬ ಖುಷಿಯಾಗಿತ್ತು. ಹೇಗಿರುತ್ತೆ ಫೋಟೋ ಅಂತ ನೋಡಬೇಕು, ರಿವ್ಯೂ ಅಂತ ಹೋದೆ. ಸರ್ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೇನಾದರೂ ಇವ್ರ ಫೋಟೋಶಾಪ್ ಎಲ್ಲಿದೆ ಹೇಗಿದೆ ಅಂತ ಬೇಕಿದ್ದಲ್ಲಿ ನನಗೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಬಾಲಾಜಿ ಫೋಟೋ ಓಪನ್ ಮಾಡಿದ್ರು ನನಗಂತೂ ತುಂಬ ಖುಷಿಯಾಗೋಗುತ್ತೆ. ಇಷ್ಟು ದೊಡ್ಡ ಫೋಟೋ ಇಷ್ಟು ಕಡಿಮೆ ರೇಟಿಗೆ ಸಿಕ್ತು ಅಂತ. ನನಗೆ ಬರೀ ಎಷ್ಟು ರೇಟಿಗೆ ಸಿಕ್ಕಿರೋದು ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಾದ್ರೆ ಶಾಕ್ ಆಗೋಗ್ತೀರಾ. ಈ ಥರ ಫೋಟೋ ಎಲ್ಲ ಕಡೆ ನಾನು ಕೇಳಿದ್ದೀನಿ, 15 ಹೇಳ್ತಾರೆ. ಆದರೆ ನನಗೆ ಸಿಕ್ಕಿರೋದು ಬರೀ 12,000ಕ್ಕೆ. ನನಗಂತೂ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಯವ್ರು ಚಕ ದುಡ್ಡು ಎಣಿಸ್ಬಿಟ್ಟು ಕೊಟ್ಬಿಟ್ರು. ಅವ್ರಿಗೂ ಸರ್ಗೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೇನಾದ್ರು ಇವ್ರ ಫೋಟೋಶಾಪ್ ಬೇಕಿದ್ರೆ ನನಗೆ DM ಮಾಡಿ, ಓಕೆನಾ? ಟೈಮ್ ಬೇರೆ ಆಗೋಗಿತ್ತು, ಅದಕ್ಕೆ ಬೇಗ ಹೊರಟ್ಬಿಟ್ವಿ. ಯಾಕಂದರೆ ನಾನು ಬೇಗ ಪೂಜೆ ಮಾಡಬೇಕಿತ್ತಲ್ಲ. 11:30 ಒಳಗಡೆ ಪೂಜೆ ಮುಗಿಸ್ಬೇಕಂತ ಜೋಯಿಸ್ರು ಹೇಳಿದರು. ಅದಕ್ಕೋಸ್ಕರ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೇಫ್ಟಿಯಾಗಿ ಫೋಟೋ ಇಟ್ಕೊಂಡು ಪಟ ಅಂತ ಮನೆ ಹತ್ರ ಬಂದು ಬೇಗನೆ ಎಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತಲ್ಲ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟೆ. ನಾನು ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿ ಅಲಂಕಾರ ಶುರು ಮಾಡೋಣ ಅಂತ ಹೇಳಿ ಬೇಗನೆ ಬಂದು ದೇವರಿಗೆ ಅಲಂಕಾರ ಮಾಡಲು ಶುರು ಮಾಡಿದೆ. ಅಲಂಕಾರ ಮಾಡ್ತಿದ್ದೆ, ನನ್ನ ಮಕ್ಕಳೆಲ್ಲ ಆಟ ಆಡ್ತಿದ್ದು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ಎಲ್ಲ ಕಂಕಣ ಕಟ್ಟಿ ಎಲ್ಲ ನಮ್ಮ ಪೂಜೆ ಅಂತೂ ತುಂಬ ಚೆನ್ನಾಗಿ ನಡೆದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನಗೆ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರು ಫೋಟೋ ಬೇಕಿದ್ದಲ್ಲಿ ನನಗೆ DM ಮಾಡಿ. ಓಕೆ, ಬಾಯ್.